ನಿಮಗೆಲ್ಲ ನಮಸ್ಕಾರ. ಮೂಲಭೂತ ಹಕ್ಕುಗಳ ಎರಡನೆಯ ಸೆಷನ್ನಲ್ಲಿ ನಾವು ಇನ್ನುಳಿದ ಹಕ್ಕುಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮೂರನೆಯ ಮೂಲಭೂತ ಹಕ್ಕಾಗಿ ಶೋಷಣೆಯ ವಿರುದ್ಧದ ಹಕ್ಕನ್ನು ನಾವು ಕಾಣ್ತೇವೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅನ್ನುವಂಥದ್ದು. ಶೋಷಣೆಯನ್ನು ಹೋಗಲಾಡಿಸಬೇಕು ಎನ್ನುವ ಆಶಯದಿಂದ ಈ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಅಳವಡಿಸಲಾಗಿದೆ. ಈ ಹಕ್ಕು ಎರಡು ವಿಧಿಗಳನ್ನು ಒಳಗೊಂಡಿದೆ. 23 ಮತ್ತು 24 ಈ ಎರಡು ವಿಧಿಗಳು ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ಮಾತನಾಡ್ತವೆ. 23ನೆಯ ವಿಧಿಯ ಅನ್ವಯ ಬಲವಂತದ ದುಡಿಮೆಗಳನ್ನು ನಿಷೇಧಿಸಲಾಗಿದೆ. ಫೋರ್ಸ್ಡ್ ಲೇಬರ್ ಅಂತ ಕರೀತೇವೆ. ಗುಲಾಮಗಿರಿ ಎಂಬ ಪದವನ್ನು ಬಳಸುವುದಕ್ಕೆ ಪರ್ಯಾಯವಾಗಿ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಎಂಬ ಪದಗಳನ್ನು ವಿಶಾಲವಾದ ನೆಲೆಯಲ್ಲಿ ಇಲ್ಲಿ ಬಳಸಲಾಗಿದೆ. ಅನೈತಿಕ ಅಥವಾ ಇತರ ಉದ್ದೇಶಗಳಿಗಾಗಿ ಮಹಿಳೆಯರನ್ನು, ಮಕ್ಕಳನ್ನು ಅಥವಾ ದುರ್ಬಲರನ್ನು ಶೋಷಣೆ ಮಾಡಬಾರ್ದು. ಬಡ ಜನರಿಂದ ಪುಕ್ಕಟಿಯಾಗಿ ಬಲವಂತವಾಗಿ ದುಡಿಸಿಕೊಳ್ಳುವ ಪದ್ಧತಿಯನ್ನು ನಾವು ಬೇಗಾರ ಅಂತ ಕರಿತೇವೆ. ಈ ಬೇಗಾರ ಅಂತಕ್ಕಂಥ ಪದ್ಧತಿಯನ್ನು ಈಗ ನಿಷೇಧಿಸಲಾಗಿದೆ. ಅದರ ಅರ್ಥ ಏನು ಅಂತಂದರೆ, ಮಹಿಳೆಯರನ್ನು, ಬಡವರನ್ನು, ದುರ್ಬಲರನ್ನು, ಅವರ ದುಡಿಮೆಯನ್ನು ನಾವು ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಗುಲಾಮಗಿರಿಯನ್ನು ಈಗ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಅನ್ನುವಂಥದ್ದು. ಆರ್ಟಿಕಲ್ 23 ಅಥವಾ 23ನೆಯ ವಿಧಿ ಹೀಗೆ ಒತ್ತಾಯದ ದುಡಿಮೆಯನ್ನು, ಬಲವಂತದ ದುಡಿಮೆಯನ್ನು, ಜೀತದ ದುಡಿಮೆಯನ್ನು ನಿಷೇಧ ಮಾಡಲಾಗಿದೆ ಅನ್ನುವಂಥದ್ದು. 24ನೆಯ ವಿಧಿಯ ಅನ್ವಯ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯವನ್ನುಂಟು ಮಾಡುವ ಕೆಲಸಗಳಲ್ಲಿ ನೇಮಿಸಬಾರದು. ಅಂದರೆ 14 ವರ್ಷಕ್ಕಿಂತ ಕಡಿಮೆ ಇರುವ ಅಪ್ರಾಪ್ತ ಮಕ್ಕಳನ್ನು ಕಾರ್ಖಾನೆಗಳಲ್ಲಾಗಲಿ, ಗಣಿಗಳಲ್ಲಾಗಲಿ ಅಥವಾ ಹಜಾರ್ಡಸ್ ಎಂಪ್ಲಾಯ್ಮೆಂಟ್ ಅಂತ ಏನು ಕರಿತೀವಿ, ಅಪಾಯಕಾರಿ ಉದ್ಯಮಗಳಲ್ಲಿ, ಕೆಲಸಗಳಲ್ಲಿ ನೇಮಿಸಲಿಕ್ಕೆ ಅವಕಾಶ ಇಲ್ಲ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಈಸ್ ಅನದರ್ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್. Article 23 and 24 of the Constitution provide against human exploitation. ಮಾನವ ಶೋಷಣೆಯ ವಿರುದ್ಧ ಈ ಹಕ್ಕನ್ನು ಜಾರಿಗೆ ತರಲಾಗಿದೆ. Under Article 23, the Constitution prohibits traffic in human beings and begar and similar forms of forced labor. In other words, this article makes the selling and buying of men and women and exploitation of people by forcing them to work as bonded laborers or work without remuneration an offense. It prohibits of traffic in human beings and forced labor. Another article, that is Article 24, prohibition of employment of children. Article 24 provides that no child below the age of 14 years shall be employed to work in any factory or mine or engaged in any other hazardous employment. This provision has the intention to protect children from various kinds of exploitation. Because exploitation of children adversely affects on their health. Therefore, our Indian Constitution, under this right, under this act,
that is Article 24. It prohibits of employment of children. ನಾಲ್ಕನೆಯ ಮೂಲಭೂತ ಹಕ್ಕಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇರುವಂಥದ್ದನ್ನು ನಾವು ಕಾಣ್ತೇವೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಹೆಸರೇ ಹೇಳುವ ಹಾಗೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥ ಸ್ವಾತಂತ್ರ್ಯವನ್ನು ನಮಗೆ ಭಾರತದ ಸಂವಿಧಾನ ನೀಡಿದೆ. ಈ ಹಕ್ಕು 4 ವಿಧಿಗಳನ್ನು ಒಳಗೊಂಡಿರುವಂಥದ್ದು. 25, 26, 27 ಮತ್ತು 28. ಅಂದರೆ ಭಾರತದ ಪ್ರಜೆಗಳು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಧರ್ಮವನ್ನು ಅನುಸರಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಅನ್ನುವಂಥದ್ದು. 25ನೇ ವಿಧಿಯ ಅನ್ವಯ ಧರ್ಮ ಪ್ರಚಾರಕ್ಕೆ ಸ್ವಾತಂತ್ರ್ಯವನ್ನು ಸಂವಿಧಾನದ ಮೂಲಕ ನೀಡಿದರೂ ಕೂಡ ಬೇರೆಯವರನ್ನು ಮತಾಂತರಗೊಳಿಸುವ ಹಕ್ಕನ್ನು ನೀಡಿಲ್ಲ. ಬಲಾತ್ಕಾರದ ಮೂಲಕವಾಗಲಿ, ಮೋಸದ ಮೂಲಕವಾಗಲಿ, ಆಮಿಷಗಳ ಮೂಲಕವಾಗಲಿ ಇನ್ನೊಬ್ಬರನ್ನ ಮತಾಂತರ ಮಾಡಲಿಕ್ಕೆ ಅವಕಾಶ ಇಲ್ಲ. ಧರ್ಮದ ವಿಷಯದಲ್ಲಿ ರಾಜ್ಯ ಮಧ್ಯೆ ಪ್ರವೇಶ ಮಾಡೋದಿಲ್ಲ. ಆದರೆ ಮತಾಂತರದಿಂದ ಏನಾದರೂ ಸಾರ್ವಜನಿಕ ಶಿಸ್ತು, ನೀತಿ ಅಥವಾ ನೈರ್ಮಲ್ಯಕ್ಕೆ ಭಂಗ ಬಂದಾಗ ಅಂಥ ಸಂದರ್ಭದಲ್ಲಿ ರಾಜ್ಯ ಮಧ್ಯ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. 26ನೇ ವಿಧಿಯ ಅನ್ವಯ ಸಾರ್ವಜನಿಕ ಶಿಸ್ತು, ನೀತಿ ಮತ್ತು ನೈರ್ಮಲ್ಯಕ್ಕೆ ಒಳಪಟ್ಟು ಪ್ರತಿಯೊಂದು ಧಾರ್ಮಿಕ ಸಂಸ್ಥೆ ಕೆಲವು ವ್ಯವಹಾರಗಳನ್ನು ಮಾಡಲಿಕ್ಕೆ ಹಕ್ಕನ್ನು ಪಡೆದುಕೊಂಡಿದೆ. ಉದಾಹರಣೆಗೆ ಧಾರ್ಮಿಕ ಮತ್ತು ಚಾರಿಟಬಲ್ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸುವಂಥದ್ದು ಮತ್ತು ಆ ಚಟುವಟಿಕೆಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿದೆ. ಧರ್ಮದ ವಿಷಯದ ಕುರಿತಂತೆ ಮೇಲ್ವಿಚಾರಣೆ ಮಾಡುವ ಸ್ವಾತಂತ್ರ್ಯ. ಧಾರ್ಮಿಕ ಸಂಸ್ಥೆಗಳು ಚರ ಮತ್ತು ಸ್ಥಿರ ಆಸ್ತಿಯನ್ನು ಹೊಂದಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಆಸ್ತಿಯನ್ನು ಕೂಡ ಕಾನೂನಿಗೆ ಅನುಸಾರವಾಗಿ ನಿರ್ವಹಿಸಲಿಕ್ಕೆ 26ನೇ ವಿಧಿ ಅವಕಾಶ ಮಾಡಿಕೊಡುತ್ತೆ. 27ನೇ ವಿಧಿ ಅನ್ವಯ ಯಾವುದೇ ಧರ್ಮವನ್ನು ಅಥವಾ ಧಾರ್ಮಿಕ ಸಂಸ್ಥೆಯನ್ನು ಪೋಷಿಸುವುದಕ್ಕಾಗಿ ಅಥವಾ ನಿರ್ವಹಿಸುವುದಕ್ಕಾಗಿ ಯಾವುದೇ ರೀತಿಯ ತೆರಿಗೆಗಳನ್ನು ಕೊಡಬೇಕು ಅಂತ ಯಾವುದೇ ವ್ಯಕ್ತಿಯನ್ನು ಬಲವಂತ ಮಾಡೋ ಹಾಗಿಲ್ಲ. ಅಷ್ಟೇ ಅಲ್ಲದೆ ರಾಜ್ಯದಿಂದ ಸಂಪೂರ್ಣ ಧನ ಸಹಾಯ ಪಡೆಯುವ ಯಾವುದೇ ವಿದ್ಯಾಸಂಸ್ಥೆ, ರಾಜ್ಯದಿಂದ ಸಂಪೂರ್ಣವಾಗಿ ಧನ ಸಹಾಯ ಪಡೆಯುವಂಥ ಯಾವುದೇ ವಿದ್ಯಾಸಂಸ್ಥೆ ಧಾರ್ಮಿಕ ವಿಷಯಗಳನ್ನು ಬೋಧಿಸಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಒಟ್ಟು ಈ 4 ವಿಧಿಗಳು 25, 26, 27 ಮತ್ತು 28 ಬೇರೆ ಬೇರೆ ಬಗೆಯ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಮಾಹಿತಿಯನ್ನು ನೀಡ್ತವೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. Right to freedom of religion ensures the positive aspect of secularism. It ensures positive kind of secularism. Secularism is a prime character or feature of India. This right has 4 articles. Article 25 to 28. Article 25 guarantees freedom of conscience and free profession, practice and propagation of religion. This article guarantees to all persons the freedom of conscience, the free right to profess, practice and propagate any religion, but forcible conversions,
stand prohibited in India. There is no state religion in India. All religions are equal. People are enjoying religious freedom and they can adopt any religion. Our constitution ensures and guarantees freedom of religion. The next article, Article 26, it gives another kind of religion. Article 26 of the Constitution lays down that every religious denomination of any section has the right to establish and maintain institutions for religious and charitable purpose. They can manage their own affairs in matters of religion. They can own and acquire movable and immovable property, and they can administer such property in accordance with law. This article gives freedom to manage religious affairs. Next article, Article 27, it talks about the freedom from paying taxes for the promotion of any religion. Under Article 27, the Constitution lays down that no person shall be compelled to pay any taxes, the proceeds of which are specifically appropriated in payment of expenses for the promotion or maintenance of any particular religious denomination. We can say in brief, no person shall be compelled to pay any taxes. The last article, Article 28, prohibits the imparting of religious instruction in any education institution which is only maintained out of state funds or receiving aid from the state. It prohibits the imparting of religious instruction. ಈಗಾಗಲೇ ಹೇಳಿದ ಹಾಗೆ ಮುಖ್ಯವಾಗಿ ಯಾವುದೇ ರಾಜ್ಯದಿಂದ ಪೂರ್ಣ ಧನ ಸಹಾಯ ಪಡೆಯುವ ಯಾವುದೇ ವಿದ್ಯಾಸಂಸ್ಥೆ ಧಾರ್ಮಿಕ ವಿಷಯಗಳನ್ನು ಬೋಧಿಸಲಿಕ್ಕೆ ಅವಕಾಶ ಇಲ್ಲ. ಇದನ್ನು ಆರ್ಟಿಕಲ್ 28 ಸ್ಪಷ್ಟವಾಗಿ ಮತ್ತು ಖಚಿತವಾಗಿ ಹೇಳಿದೆ. ಹೀಗೆ 25, 26, 27 ಮತ್ತು 28 ಈ 4 ವಿಧಿಗಳು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಸ್ಪಷ್ಟವಾದಂಥ ವಿವರಣೆಯನ್ನು ನೀಡ್ತವೆ. ಐದನೆಯ ಮೂಲಭೂತ ಹಕ್ಕಾಗಿ ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಇದೆ. ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್. ಈ ಹಕ್ಕು ಕೂಡ 2 ಮುಖ್ಯವಾದಂಥ ವಿಧಿಗಳನ್ನು ಒಳಗೊಂಡಿದೆ, 29 ಮತ್ತು 30. 29ನೆಯ ವಿಧಿಯ ಅನ್ವಯ ದೇಶದ ಯಾವುದೇ ಭಾಗದಲ್ಲಿ ನೆಲೆಸಿರುವ ಯಾವುದೇ ವರ್ಗದ ಪ್ರಜೆಗಳು ತಮ್ಮ ಭಾಷೆಯನ್ನು, ಲಿಪಿಯನ್ನು ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ರಕ್ಷಿಸುವ ಹಕ್ಕನ್ನು ಪಡೆದಿದ್ದಾರೆ. ಅಂದರೆ ರೈಟ್ ಟು ಮೇಂಟೈನ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಅಂಡ್ ಕಲ್ಚರ್. ದೇ ಕ್ಯಾನ್ ಪ್ರೊಟೆಕ್ಟ್ their unique culture, their language, their script ಅನ್ನುವಂಥದ್ದು. ಅಂದರೆ ಅರ್ಥ ಏನು ಅಂತಂದರೆ, ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ಅನೇಕ ಭಾಷೆಗಳನ್ನು, ಅನೇಕ ಸಂಸ್ಕೃತಿಯನ್ನು ಹೊಂದಿರುವಂಥ ದೇಶ. ಇಂಡಿಯಾ ಈಸ್ ಎ ಮಲ್ಟಿಕಲ್ಚರ್ಡ್ ಸೊಸೈಟಿ. ಡೈವರ್ಸಿಟಿ ಇಸ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ಅವರ್ ನೇಷನ್ ಅನ್ನುವಂಥದ್ದು ಬಹಳ ಮುಖ್ಯ. 30ನೆಯ ವಿಧಿ ಅನ್ನುವಂಥದ್ದು
ಏನು ಹೇಳುತ್ತೆ ಅಂತಂದರೆ, ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಅವುಗಳ ಆಡಳಿತವನ್ನು ನಡೆಸುವ ಹಕ್ಕನ್ನು ಪಡೆದಿದ್ದಾರೆ. ಅಂದರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರಾಗಲಿ ಅಥವಾ ಭಾಷಾ ಅಲ್ಪಸಂಖ್ಯಾತರಾಗಲಿ ತಮ್ಮದೇ ಆದ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ಳುವ, ಅವುಗಳ ಆಡಳಿತವನ್ನು ನಿರ್ವಹಿಸುವ ಹಕ್ಕನ್ನು ಪಡ್ಕೊಂಡಿರ್ತಾರೆ ಎನ್ನುವಂಥದ್ದು. ದ ಫಿಫ್ತ್ ಫಂಡಮೆಂಟಲ್ ರೈಟ್, cultural and educational rights. This right has two articles, 29 and 30. The Constitution provides special protection to the minorities. Article 29 and 30 of this Constitution guarantee to the minorities cultural and educational rights. Cultural and educational rights. Article 29, it talks about maintaining language, script and culture. The Constitution lays down that any section of the citizens residing in the territory of India or any part thereof having a distinct language, distinct script or culture of its own shall have the right to conserve the same. They have right to protect their culture, their script, their language. The objective of this right is to protect the minorities in maintaining their language and culture and to prevent the majority from imposing its language and culture on the minorities. Basically, this article has intention to protect the minorities in maintaining their language, their culture, their script. Article 30 of this right says that the minority people, whether they may be religious minority or linguistic minority, they shall have the right to admit, they shall have the right to establish education institutions of their choice. At present, we are seeing such education institutions in our country, maintained and run by religious minority section or linguistic minority section. These two articles, 29 and 30, protect rights of the minority people. ಮೂಲಭೂತ ಹಕ್ಕುಗಳ ಕೊನೆಯ ಮತ್ತು ಮುಖ್ಯವಾದ ಹಕ್ಕಾಗಿ ಸಂವಿಧಾನ ಪರಿಹಾರ ಹಕ್ಕು ಇದೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಕರಿತೇವೆ. ಇಷ್ಟೆಲ್ಲ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಹೀಗೆ ಅಳವಡಿಸಿರುವ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಇಲ್ಲದೆ ಇದ್ದರೆ ಅವುಗಳಿಗೆ ಘನತೆ ಇರೋದಿಲ್ಲ ಮತ್ತು ಮೌಲ್ಯ ಇರೋದಿಲ್ಲ. ಆ ಕಾರಣಕ್ಕಾಗಿಯೇ ಸಂವಿಧಾನ ರಚನಾಕಾರರು, ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ 32ನೆಯ ವಿಧಿಯನ್ನು 3ನೆಯ ಭಾಗದಲ್ಲಿ ಅಳವಡಿಸುವುದರ ಮೂಲಕ ಒಂದು ವಿಶೇಷವಾಗಿರ್ತಕ್ಕಂಥ ರಕ್ಷಣೆಯನ್ನು ಪ್ರಜೆಗಳಿಗೆ ನೀಡಿದ್ದಾರೆ. ಆ ಕಾರಣಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹಕ್ಕನ್ನು ವಿಶೇಷವಾಗಿ ಮೆಚ್ಚಿಕೊಂಡು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಬಣ್ಣಿಸ್ತಾರೆ. ಅಂದರೆ
ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ನೇರವಾಗಿ ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅಂದರೆ ಪ್ರಜೆಗಳಿಗೆ ಒದಗಿಸಲಾಗಿರುವ, ಪ್ರಜೆಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ, ಸಮಸ್ಯೆ ಉಂಟಾದಾಗ ನೇರವಾಗಿ ನ್ಯಾಯಾಲಯಗಳಿಗೆ ಹೋಗ್ತಕ್ಕಂಥ ಅವಕಾಶವನ್ನು ಪ್ರಜೆಗಳಿಗೆ ಈ ಹಕ್ಕು ನೀಡಿದೆ. ಬೇರೆ ಬೇರೆ ಬಗೆಯ ರಿಟ್ ಅರ್ಜಿಗಳನ್ನು ಕೂಡ ನಾವು ನೋಡ್ತೇವೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಶರ್ಷಿ ವರದಿ, ಕೋವಾರಂಟೋ, ಈ ಬಗೆಯ ರಿಟ್ಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ಅರ್ಥ ಏನು ಅಂತಂದರೆ, ತನ್ನ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ವ್ಯಕ್ತಿಗೆ ಅರಿವಾದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ಗುರುತರವಾದಂಥ ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿಯೇ ಸುಪ್ರೀಂ ಕೋರ್ಟು ನಿರ್ದೇಶನವನ್ನು, ಆಜ್ಞೆಯನ್ನು ನೀಡುವುದರ ಜೊತೆಗೆ ವಿವಿಧ ರಿಟ್ ಅರ್ಜಿಗಳನ್ನು ವಿಚಾರಣೆಗಾಗಿ ಸ್ವೀಕರಿಸಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟಿಗೆ ಇರುವ ಮೇಲಿನ ಅಧಿಕಾರಗಳನ್ನು ಇತರ ಯಾವುದೇ ನ್ಯಾಯಾಲಯ ತನ್ನ ಪರಿಮಿತಿಯೊಳಗೆ ಚಲಾಯಿಸುವಂತೆ ಪಾರ್ಲಿಮೆಂಟ್ ಅಧಿಕಾರವನ್ನು ನೀಡಬಹುದು. ಏನಂತಂದರೆ, ಮುಖ್ಯವಾಗಿ ಪ್ರಜೆಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ, ಸಮಸ್ಯೆ ಉಂಟಾದಾಗ ಅವುಗಳನ್ನು ಯಾವ ರೀತಿ ರಕ್ಷಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನ ಪರಿಹಾರ ಹಕ್ಕು ನಮ್ಮ ಮೇಲೆ ಮುಖ್ಯವಾಗಿ ಕೆಲಸ ಮಾಡ್ತದೆ. ಇದು ಬಹಳ ಮುಖ್ಯವಾದಂಥ ಹಕ್ಕು. ದಿ ಲಾಸ್ಟ್ ರೈಟ್ ಆಫ್ ದಿಸ್ ಫಂಡಮೆಂಟಲ್ rights is right to constitutional remedies. Article 32 is very, very important article because it guarantees the right to move the Supreme Court by appropriate proceedings for the enforcement of the rights. This article empowers the Supreme Court to issue directions or orders or writs for this purpose. The writs are habeas corpus, mandamus, prohibition, coverento, certiorari. These are the different kinds of writs. Any citizen can move the Supreme Court for getting his fundamental right protected through any one of these writs. This is very important right. Dr. B.R. Ambedkar rightly said that this right is the soul of the Constitution. Thus, Part 3 of the Constitution of India grants and guarantees fundamental rights to the people. These fundamental rights represent the basic values cherished by the people of the country. ಈಗ ನಾವು ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಈ 3ನೆಯ ಭಾಗದಲ್ಲಿ ಕಾಣ್ತೇವೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಸಂವಿಧಾನ ಪರಿಹಾರ ಹಕ್ಕು, ಈ ಎಲ್ಲ ವಿಶೇಷವಾದಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಈಗ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಮೂಲಭೂತ ಹಕ್ಕುಗಳನ್ನು ನಾವು ಭಾರತದ ಪ್ರಜಾಪ್ರಭುತ್ವದ ಅಡಿಗಲ್ಲು ಅಂತ ಕರಿತೇವೆ. ರಾಷ್ಟ್ರದ ಭದ್ರತೆ, ಸಮಗ್ರತೆ ಮತ್ತು ಸಾಮಾಜಿಕ, ಆರ್ಥಿಕ ಈ ಪ್ರಗತಿ ಉಂಟಾಗಲಿಕ್ಕೆ ಈ ಹಕ್ಕುಗಳು ನಮಗೆ ಸಹಾಯವನ್ನು ಮಾಡ್ತವೆ. ಹಾಗಾಗಿ ಸಂವಿಧಾನವನ್ನು ಗೌರವಿಸುವಂಥದ್ದು, ಹಕ್ಕುಗಳನ್ನು ಪ್ರಜ್ಞಾಪೂರ್ವಕವಾಗಿ ನಾವು ಅವುಗಳನ್ನು ಅನುಭವಿಸುವಂಥದ್ದು, ಇವೆಲ್ಲ ಕೂಡ ಮುಖ್ಯವಾದಂಥ ಜವಾಬ್ದಾರಿಗಳಾಗಿ ಪ್ರಜೆಗಳ ಮುಂದೆ ಇವೆ ಅನ್ನುವಂಥದ್ದು ನೋಡ್ತೇವೆ. ತಮಗೆಲ್ಲ ನಮಸ್ಕಾರ.